टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಪ್ರಧಾನಿ ಮೋದಿ ನೇತೃತ್ವದ ಸಭೆ ಈಗಷ್ಟೇ ಮುಕ್ತಾಯವಾಗಿದೆ. ಅಜಿತ್ ದೋವಲ್ ಮತ್ತು ಸಿಡಿಎಸ್ ಜೊತೆ ಪ್ರಧಾನಿ ಮೋದಿ ಸಭೆಯನ್ನ ಮಾಡಿದ್ದಾರೆ. ಸದ್ಯಕ್ಕೆ ಈಗ ಮೀಟಿಂಗ್ ಮುಕ್ತಾಯವಾಗಿದೆ. ಪ್ರಧಾನಿ ಮೋದಿ ನಿವಾಸದಲ್ಲಿ ನಡೆದಂತಹ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಇದು. ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಮತ್ತು ಸಿಡಿಎಸ್ ಜೊತೆ ಪ್ರಧಾನಿ ಮೋದಿ ಸಭೆ ಮುಕ್ತಾಯವಾಗಿದೆ. ರಾಜನಾಥ್ ಸಿಂಗ್ ಅವರು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. देश की गौरवगाथा प्रदेश के सर्वोच्च शिखर पर स्थापित करने वाले वीर पुरुष भारत के माननीय प्रधानमंत्री जी के शीर्ष नेतृत्व में देश हित के लिए खुद को बलिदान करने वाले माननीय रक्षा मंत्री और उत्तर प्रदेश के माननीय मुख्यमंत्री जी के सानिध्य से हम सभी अनुग्रहित हैं। आपका हृदय से स्वागत है माननीय। एक बार फिर से जोरदार तालियों से आइए अभिवादन करें। राष्ट्र रक्षा में पल पल खुद को समर्पित करने वाले हमारे माननीय रक्षा मंत्री जी का सबसे पहले मैं माननीय रक्षा मंत्री और माननीय मुख्यमंत्री महोदय से आग्रह करता हूँ कि वो ब्रह्मांड नामक वर्ल्ड डिफेंस अपील 2025 के 14वें एडिशन का अनावरण करें। माननीय रक्षा मंत्री महोदय और माननीय मुख्यमंत्री महोदय, मंच पर उपस्थित सभी गणमान्य व्यक्तियों से भी मेरा आग्रह कृपया इस सम्मान में सभी शिरकत करें। जोरदार तालियां, आपकी तालियों का जय घोष। ಸೊ ರಾಜನಾಥ್ ಸಿಂಗ್ ಅವರ ಒಂದು ಪತ್ರಿಕಾಗೋಷ್ಠಿ ನಾವು ಏನು ಗಮನಿಸ್ತಾ ಇದ್ದೀವಿ. ಈಗ ಬ್ರಹ್ಮೋಸ್ನ ಒಂದು ಘಟಕವನ್ನು ಇನಾಗ್ರೇಟ್ ಮಾಡಿದ್ದಾರೆ. ಭಾರತೀಯ ವಾಯುಸೇನೆಗೆ ಮತ್ತಷ್ಟು ಬಲ ತುಂಬುವ ಒಂದು ನಿಟ್ಟಿನಲ್ಲಿ ಲಕ್ನೋದಲ್ಲಿ ಇವತ್ತೊಂದು ಘಟಕದ ಉದ್ಘಾಟನಾ ಕಾರ್ಯಕ್ರಮ ಆಯಿತು. ಸೊ ಬ್ರಹ್ಮೋಸ್ ಘಟಕ ಈಗ ಲಾಂಚ್ ಆಗಿದೆ. ಅದರೊಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ರಾಜನಾಥ್ ಸಿಂಗ್ ಅದನ್ನು ಉದ್ಘಾಟನೆ ಮಾಡಿದ್ದಾರೆ. ಲಕ್ನೋದಲ್ಲಿ ಆಗಿರುವಂತಹ ಒಂದು ಉದ್ಘಾಟನಾ ಕಾರ್ಯಕ್ರಮ ಇದು. ಸೊ ಹಿಂದೆ ನಾವು ಮಾತಾಡ್ತಾ ಇದ್ವಿ. ಈಗ ಯೋಗಿ ಆದಿತ್ಯನಾಥ್ ಕೂಡ ಇದೇ ಲಕ್ನೋದಲ್ಲಿ ಕಾರ್ಯಕ್ರಮದಲ್ಲಿ ಮಾತನಾಡಿದ್ರು. ನಮ್ಮ ಬ್ರಹ್ಮೋಸ್ನ ಕ್ಷಮತೆ ಹೇಗಿದೆ ಅನ್ನುವಂಥದ್ದನ್ನು ಶತ್ರು ರಾಷ್ಟ್ರ ಪಾಕಿಸ್ತಾನವನ್ನು ಕೇಳಿ ಅದಕ್ಕೊಂದು ಝಲಕ್ ತೋರಿಸಿದೀವಿ ನಾವು ಅಂತೇಳಿ. ಅಂದರೆ ಈ ಬಾರಿ ಒಂದು ಏರ್ ಬೇಸ್ಗಳನ್ನು ಏನು ನಾವು ಧ್ವಂಸಗೊಳಿಸಿದೆ ನಮ್ಮ ಸೇನೆ, ಅದರಲ್ಲಿ ಬ್ರಹ್ಮೋಸ್ ಕ್ಷಿಪಣಿಯ ಬಳಕೆ ಆಗಿದೆ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿದ್ದಾರೆ. ಇದ್ರ ಜೊತೆಗೆ ಈಗ